ಓಕೆ. ಅಲ್ಲ ನೀವು ನೋಡ್ದಂಗೆ ಈಗ ವುಮೆನ್ ಬ್ಯಾರಕ್ಕು, ಮೆನ್ ಬ್ಯಾರಕ್ಕು ಸಪ್ರೇಟೇ ಇರೋದು. ಸೊ ಪಾಸಿಬಲ್ ಇತ್ತಾ ನೀವೇನಾದ್ರೂ ಮೆನ್ ಬ್ಯಾರಕ್ ಬೇರೆ ಮಿಂಗಲ್ ಆಗಿ ಯಾವ್ದಾದ್ರು ಫಂಕ್ಷನ್‌ಗಳಾಗಿರ್ಬೋದು, ಆ ಟೈಮಲ್ಲಿ ಏನಾದ್ರು ಒಟ್ಟಿಗೆ ಕೊಲೆ ಭಾಗ್ಯ ಏನಾದ್ರು ಭಾಗವಹಿಸೋ ಟೈಮ್ ಇತ್ತಾ? ದರ್ಶನ್ ಅವ್ರನ್ನೇನಾದ್ರು ನೋಡೋ ಚಾನ್ಸ್ ಇತ್ತಾ ಅಂತ? ಇವಾಗ ಮೊನ್ನೆ ಯೋಗ ಡೇ ಆಗಿದೆ. ಓಕೆ. ಇಂಟರ್ನ್ಯಾಷನಲ್ ಯೋಗ ಡೇ. ಹೌದೌದು. ಒಂದು ಫೋಟೋ ಲೀಕ್ ಆಗಿದೆ. ಹೌದು. ಸೊ ಅದು ಅಲ್ಲಿಗೆ ಕರ್ಕೊಂಡು ಹೋಗಿರೋದು ಲೇಡೀಸ್‌ನ. ಇದು ಲೇಡೀಸ್ ಬ್ಯಾರಕಲ್ಲಿ ನಡೆದಿರೋದಲ್ಲ. ಓಕೆ. ಅದು ಅಲ್ಲಿಗೆ ಸೊ ಕರ್ಕೊಂಡು ಈ ತರ ಹೋಗಿರೋದು. ಫಂಕ್ಷನ್‌ಗಳು ಏನೇ ಇದ್ದಾಗ ಎಲ್ರೂ ಯೆಸ್. ಕೊಲೆ ಆಗ್ತಾರೆ. ಯೆಸ್. ಕರ್ಕೊಂಡು ಹೋಗ್ತಾರೆ. ಹ್ಮ್. ಕೆಲವೊಂದಷ್ಟು ಸೆಲೆಕ್ಟೆಡ್ ಪೀಪಲ್ ಮಾತ್ರ. ಮಾತ್ರ ಎಲ್ರೂ ಇಲ್ಲ. ಎಲ್ಲಾರ್ನೂ ಹ್ಮ್, ಅಲ್ಲ. ಹ್ಮ್. ಯಾರಲ್ಲಿನ ಜೈಲಿನ ಸಿಬ್ಬಂದಿಗಳಿಗೆ ಬಕೆಟ್ ಹಿಡಿತಾರಲ್ಲ, ಹ್ಮ್, ಹ್ಮ್, ಹ್ಮ್. ಅವ್ರನ್ನ ಸೆಲೆಕ್ಟೆಡ್ ಪೀಪಲ್ಸ್‌ನ ಮಾತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಓಕೆ. ಸೊ ನನಗೆ ಇತ್ತೀಚಿನ ಗಮನಕ್ಕೆ ಬಂದೋಗ ಡೆಫಿನೆಟ್ಲಿ ಹೋಗ್ತಾರೆ, ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರೇನ್ ತುಂಬಾ ದೂರ ಇಲ್ಲ, ಪಕ್ಕದಲ್ಲೇ ಇರುವಂತದಕ್ಕೆ. ಓಕೆ. ಸೊ ಕೆಲವೊಂದಷ್ಟು ಮಾಹಿತಿ ಅಲ್ಲಿನ ಒಬ್ರು ಹೇಳ್ದೋಗ ಹ್ಮ್. ನನಗೆ ತನಿಖೆ ಕರೆದ್ರೆ ಡೆಫಿನೆಟ್ಲಿ ನಾನು ಎಲ್ಲಾನು ಹೇಳ್ತೀನಿ. ಓಕೆ. ಅದು ಗಮನಿಸ್ಬೇಕು. ಅಲ್ಲಿ ಯಾವುದೇ ತರ ಗಂಡ ಹೆಂಡತಿಗೆ ಬಿಟ್ರೆ, ಸಂಬಂಧಿಕರಿಗೆ ಬಿಟ್ರೆ ಇನ್ಯಾರಿಗೂ ಅವಕಾಶ ಇಲ್ಲ ಮೀಟ್ ಮಾಡೋದು. ಕೇಸ್ ಪಾರ್ಟೀಸ್ ಯಾರು ಇರ್ತಾರೆ ಅವ್ರನ್ನ. ಓಕೆ. ಸ್ವಂತ ಬ್ರದರ್ಸ್ ಇದ್ರೂ ಕೆಲವೊಂದ್ಸಲ ಬಿಡೋದಿಲ್ಲ. ಅದಕ್ಕೂ ಐಡಿ ಪ್ರೂಫ್ ಕೊಡಿ ಅಂತ ಹೇಳ್ತಾರೆ. ಓಕೆ. ಬಟ್ ಈ ಪೊಲೀಸ್ ಸಿಬ್ಬಂದಿಗಳ ನಡವಳಿಕೆ, ನಡತೆ, ಅವ್ರು ಮಿಸ್ಯೂಸ್ ಮಾಡೋದ್ ನೋಡಿದ್ರೆ ಹ್ಮ್. ಇಲ್ಲಿ ಬದಲಾವಣೆ ಎಲ್ಲಾಗತ್ತೆ. ಇಲ್ಲಿ ಹೊರಗಡೆ ಅವ್ರ ಪತ್ನಿ ಓಡಾಡ್ತಾ ಇದಾರೆ ಹ್ಮ್. ಬೇಲ್ ಸಿಗ್ಬೇಕು ಅಂತ. ಹೌದು. ಅಲ್ಲಿ ಒಳಗಡೆ ನಡೆಯೋದ್ ನಡೀತಾನೆ ಇರುತ್ತೆ. 24 ಗಂಟೆ ಅವ್ರದೇ ಚಿಂತೆ, ಹ್ಮ್, ಹ್ಮ್, ಬೇರೆ ಹ್ಮ್. ಏನು ಚಿಂತೆ ಇಲ್ಲ. ಸೊ ಆ ಮಹಾತಾಯಿದ್ ಬೇರೆ ಏನು ಚಿಂತೆ ಇಲ್ಲ. 24 ಗಂಟೆನೂ ಅದೇ ಚಿಂತೆ. ಅದೇ ಕೆಲವು ನೀವ್ ಹೇಳಿದ ವಿಚಾರ ಕೂಡ ನಾನು ನೋಡ್ದೆ. ಮತ್ತೆ ಕೆಲವು ಬೇರೆ ಸಿಬ್ಬಂದಿಗಳಾಗಿರ್ಬೋದು, ಅದು ಬೇರೆ ಬೇರೆ ಕಡೆಯಿಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಏನಂದ್ರೆ ಪವಿತ್ರ ಗೌಡ ಅವರಿಗೆ ಟಿಲ್ ದರ್ಶನ್ ಅವ್ರ ಹಿಂದೆನೆ ಹೋಗೋ ತರ ಎಲ್ಲ ಇದಿದೆ, ವ್ಯವಸ್ಥೆನ ಮಾಡಿದ್ದಾರೆ. ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ಎಲ್ಲರೂ ಕೂಡ ಅದೇ ತರ ಇದೆ. ಮತ್ತೇನಂದ್ರೆ ಅವರಿಗೆ ಮತ್ತೆ ಬಿಟ್ಟು ಅಂದ್ರೆ ದರ್ಶನ್ ಅವ್ರು ಈ ಮ್ಯಾಟರ್ ಆಯ್ತು, ಈಗ ಎಲ್ಲಿಗೆ ಸ್ಟಾಪ್ ಮಾಡೋಣ ಬಿಡೋಣ ಅನ್ನೋ ತರ ಯಾವುದೇ ಮೈಂಡ್ ಸೆಟ್ ಇಲ್ಲ ಅಂತ ಒಂದು ವಿಚಾರ. ಯಾವುದೇ ಕಾರಣಕ್ಕೂನು ಅದ್ ಸಾಧ್ಯ ಇಲ್ಲ. ಹ್ಮ್. ಯಾವುದೇ ಕಾರಣಕ್ಕೂ ಈ ಮೈಂಡ್ ಸೆಟ್ ಇಂದ ಈಚೆ ಬಿಡೋಣ, ನೋ ವೇ. ಓಕೆ. ಯಾವುದೋ ಒಂದು ವಿಚಾರದಲ್ಲಿ ಅವಳು ಕೆದಕ್ತಾನೆ ಇರ್ತಾಳೆ. ಹ್ಮ್. ಇವರು ಜೈಲಿಗೆ ಬರ್ತಾ ಇದ್ರಲ್ವಾ, ಆನಿವರ್ಸರಿ ದಿವಸ ಬರ್ಬೇಕು ಅಂತ ಹೌದು, ಹೇಳಿ. ಹೌದು, ಹೌದು. ಆ ಮೂಮೆಂಟ್ ಅಲ್ಲಿ ಅವಳ ಮುಖ ನೋಡ್ಬೇಕು. ಹ್ಮ್. ಯಾವ ತರ ಅಂದ್ರೆ ಹ್ಮ್. ಬಂದ್ಬಿಡ್ತಾರಲ್ಲ ಆ ನ್ಯೂಸ್ ಪೇಪರ್ ಬಿಕಾಸ್ ಅಲ್ಲಿ ಬೇರೆ ಇದಿಲ್ಲ ಫೆಸಿಲಿಟೀಸ್ Facility. ನೋಡಕ್ಕೆ. ಹ್ಮ್. ಯಾಕಂದ್ರೆ ಕನ್ನಡ ಚಾನೆಲ್ಸ್ ಇಲ್ವೇ ಇಲ್ಲ. ನಮ್ಮ ಹೌದು. ಕರ್ನಾಟಕದ ಬೆಂಗಳೂರು ಜೈಲಲ್ಲಿ ಕನ್ನಡ ಚಾನೆಲ್ಸೇ ಇಲ್ಲ. ಹಾಕಲ್ಲ. ಅಲ್ಲ ನೀವು ಇಲ್ಲವೇ ಇಲ್ಲ. ಒಂದ್ ಟಿವಿ ಇರುತ್ತೆ, ಅಲ್ಲಿ ನ್ಯೂಸ್ ಎಲ್ಲ ಹಾಕ್ಬೋದು, ನೋಡ್ಬೋದು ಅಂತಿರ್ತಾರೆ. ಅದ್ ನಿಜ ಅಲ್ಲ. ಹಿಂದಿ ಚಾನೆಲ್ಸ್, ಬರೀ ಹಿಂದಿ. ಹೌದು. ಹಿಂದಿ ಚಾನೆಲ್ಸ್ ಹ್ಮ್. ಎಲ್ಲ ಹಿಂದಿ ಚಾನೆಲ್ಸ್. ಹ್ಮ್. ಅಲ್ಲಿ ಅತಿ ಹೆಚ್ಚು ಹಿಂದಿಯವರು ಇರೋದು. ಹ್ಮ್. ಕೇಳಕ್ ಹೋದ್ರೆ ನಮ್ಮನ್ನ ಕರ್ನಾಟಕ ಜೈಲಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ, ಕಳ್ಸಿ ನಮ್ ದೇಶಕ್ಕೆ ಹೋಗ್ತೀರಿ, ನಮ್ ಹ್ಮ್. ರಾಜ್ಯಕ್ಕೆ ಕಳ್ಸಿ ಹೋಗ್ತೀರಿ, ಓಕೆ. ನಿಮ್ಗೆ ಹೇಳಿದ್ರೆ ನಾವು ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಹ್ಮ್, ಹ್ಮ್, ಹ್ಮ್. ಇವಾಗ ಎಷ್ಟೋ ಜನ, ಹ್ಮ್. ಕೆಲವೊಬ್ರು ಮಾಧ್ಯಮದವರು ಒಳಕ್ ಹೋಗಿದ್ದಾರೆ ಜೈಲ್ಗೆ, ಹೌದು. ರಾಜಕಾರಣಿಗಳು ಹೋಗಿದ್ದಾರೆ, ಹ್ಮ್. ಹೋರಾಟಗಾರ್ತಿಯರು, ಕನ್ನಡ ಪರ ಹೋರಾಟಗಾರ್ತಿಯರು ಹೋಗಿದ್ದಾರೆ. ಹೌದು. ಅವ್ರಿಗೂ ಗೊತ್ತು ಅಲ್ಲಿ ಕನ್ನಡ ಇಲ್ಲ ಅಂತ. ಹ್ಮ್. ಅವ್ರಿಗೂ ಗೊತ್ತು ಅಲ್ಲಿ ನಡೀತಾ ಇರುವಂತಹ ಅನ್ಯಾಯ. ಯಾಕೆ ಅದ್ರ ಬಗ್ಗೆ ಮಾತಾಡಿಲ್ಲ? ಅದೇ ಇನ್ನೊಂದು ವಿಚಾರ ಅದ್ರ ನಡುವೆ ಏನಂತಂದ್ರೆ, ನೀವು ಅಲ್ಲಿ ಕೇಳಿರ್ತೀರ ಅನ್ನೋ ಗೊತ್ತಿಲ್ಲ, ಹೊರಗಡೆ ಟಾಕ್ ಬಂತು. ಏನಂದ್ರೆ ಜೈಲು ಸಿಬ್ಬಂದಿಗಳೇ ಪವಿತ್ರ ಗೌಡ ಹತ್ರ ದರ್ಶನ್ ಅವ್ರ ವಿಚಾರ ಅಲ್ಲಿ ಏನ್ ಮಾಡ್ತೀರಿ, ಏನು ಸುಬ್ಬ ಸುಬ್ಬಿ ಅನ್ನೋ ತರ ಅವರೇ ಓಪನ್ ಆಗಿ ಅವರೇ ಹೆಸರಿಡ್ ಕರಿದ್ ಮಾತಾಡ್ತಿದ್ರಂತೆ. ಸೊ ಇದು ನಿಜನಾ ಅಂತ? ಈಗ ಏನು ಒಬ್ರು ದೂರದಾರರು ನನ್ ಮೇಲೆ ಕೊಟ್ಟಿದಾರಲ್ಲ ಎನ್ಸಿಆರ್, ಹಾ. ಅದೇ ಮೇಡಮ್ಮೇ ಮಾತಾಡ್ತಾ ಇದ್ರು. ಓಕೆ. ಪ್ರತಿಯೊಬ್ರು ಮಾತಾಡ್ತಾರೆ. ಹ್ಮ್. ಪ್ರತಿಯೊಬ್ರು ಅವ್ರ ಹತ್ರ ಮಾತಾಡೋದೇ ದರ್ಶನ್ ಅವ್ರ ವಿಚಾರನೇ. ಹ್ಮ್. 100% ಮಾತಾಡ್ತಾರೆ. ಸೊ ಇವ್ರಿಗೆ ಆ ವಿಚಾರ ಅಂದ್ರೆ ಮೆನ್ ಬ್ಯಾರಕ್ ಅಲ್ಲಿರೋ ದರ್ಶನ್ ವಿಚಾರ ಇವ್ರಿಗೆ ಸಿಬ್ಬಂದಿ ಗೊತ್ತಾಗಿರುತ್ತೆ. ಅಲ್ಲಿ ಏನ್ ಗೊತ್ತಾಗುತ್ತೆ. ಮಾಡ್ತೀರಿ? ಬಿಕಾಸ್ ಅಲ್ಲಿಂದ ಕೆಲ ಮಹಿಳಾ ಸಿಬ್ಬಂದಿಗಳು ಈ ಕಡೆ ಬಂದು ಹೇಳ್ತಾರೆ. ಓಕೆ. ಹೇಳ್ತಾರೆ ಹ್ಮ್, ಹ್ಮ್. ಆ ಕಾನ್ವರ್ಸೇಷನ್ ಕೂಡ ನಡೀತಾ ಇತ್ತು. ಹೇಳ್ತಾರೆ ಅದು ನಡೆಯುತ್ತೆ. ಹ್ಮ್. ನಾನು ಹೋಗೋಷ್ಟ್ರಲ್ಲಿ ಸ್ಟಾಪ್ ಆಗ್ಬಿಡೋದು. ಹ್ಮ್. ಹೇಳಕ್ಕಂತಾನೆ ಬರ್ತಾರೆ. ಹೇಳಕ್ಕಂತ ಬಂದು ಅವ್ರನ್ನ ಕರ್ಕೊಂಡೋಗಿ ಒಂದ್ ಕಡೆ ಕೂರಿಸ್ಕೊಂಡು ಮಾತಾಡಿ ಹೇಳ್ತಾರೆ. ಓಕೆ. ಇದು ನಡೆದಿದೆ. ಆ ಟೈಮಲ್ಲಿ ನಾನು ಪ್ರಶ್ನೆ ಮಾಡಿದೀನಿ, ಹ್ಮ್. ಮನೆ ಹಾಳ್ ಕೆಲ್ಸ ಮಾಡ್ತೀರಾ, ಹ್ಮ್. ಒಂದು ಬದಲಾವಣೆ ಆಗುವಂತ ಜಾಗದಲ್ಲಿ ಬಂದ್ಬಿಟ್ಟು ನೀವೇ ಸುಬ್ಬಾ ಸುಬ್ಬಿ ಅಂತ ಮಾತಾಡ್ಕೊಂಡ್ ಕುತ್ಕೊಳ್ತಿರಲ್ಲ ಲೈಬ್ರರಿದಲ್ಲಿ, ವಿಸಿ ಕೋರ್ಟಲ್ಲೆಲ್ಲ. ಹ್ಮ್. ಶೇಮ್ ಆಗಲ್ವಾ ನಿಮ್ಗೆ? ಹೊರ್ಗಡೆ ಗೊತ್ತಾಯ್ತಂದ್ರೆ ಇರುತ್ತ ನಿಮ್ ಕಾಕಿ ಮೈ ಮೇಲೆ ಅಂತಾನು ಅಂದಿದೀನಿ ನಾನು. ಓಕೆ. ಸೊ ಅವರ ಪ್ರತಿಕ್ರಿಯೆ ಅದಕ್ಕೆ? ಏನಿಲ್ಲ, ನಗ್ನಗ್ತಾ ಇಲ್ಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಎದ್ದೋಗ್ತಾರೆ. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ನೀವೇ ಹೇಳ್ಪಟ್ರಿ. ಒಂದ್ ಟೈಮ್ ಅಂದ್ರೆ ಲೈಬ್ರರಿಲೋ ಅಥವಾ ಎಲ್ಲ ಒಂದು ಕಾರಿಡಾರ್ ಅಲ್ಲೋ ನಿಮ್ಗೆ ಪವಿತ್ರ ಗೌಡ ಮತ್ತೆ ರನ್ಯರ್ ಅವ್ರಿಗೆ ಒಂದು ಜಗಳ ಆಗುತ್ತೆ ಅಂತ, ಯಾವ ವಿಚಾರಕ್ಕೆ? ಅದು ಏನಂದ್ರೆ ಲೈಬ್ರರಿದಲ್ಲಿ ಪಪ್ಸ್ ತಿಂತಾ ಇರ್ತಾರೆ. ಓಕೆ. ರನ್ಯಾ ಆಲ್ವೇಸ್ ಅವಳು ಹೆಂಗಂದ್ರೆ ಯಾವಾಗ ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ಅವಳು ಒಂದು ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿರ್ತಾಳೆ. ಹ್ಮ್. ಅಂದ್ರೆ ಮಾರ್ನಿಂಗ್ ಬಂದು ಎಲ್ಲರಿಗೂ ಯೋಗ ಮಾಡ್ತಾಳೆ. ನೆಕ್ಸ್ಟ್ ದೇವಸ್ಥಾನ ಮತ್ತೆ ಎಕ್ಸಸೈಸ್, ಕಂಪ್ಲೀಟ್ ಅವಳ ಬಾಡಿ ಎಕ್ಸಸೈಸ್ ಮಾಡುವಂಥದ್ದು. ಹ್ಮ್. ಆಮೇಲೆ ಅತಿ ಹೆಚ್ಚು ಲೈಬ್ರರಿದಲ್ಲಿ ಇರ್ತಾಳೆ. ಓಕೆ. ಏನೋ ಬರ್ಕೊಂಡು ಏನೋ ಕಲಿತಾ ಇರ್ತಾಳೆ. ಹ್ಮ್. ಇವಾಗ ಲೈಬ್ರರಿ ಅಂದ್ಮೇಲೆ ಬೇರೆ ಯಾರಾದ್ರೂ ಆರೋಪಿಗಳು ಬಂದ್ರೆ, ಏಯ್ ಸೈಲೆಂಟ್ ಆಗಿರಿ, ಮಾತಾಡ್ಬೇಡಿ, ಲೈಬ್ರರಿ ಇದು, ಓಕೆ. ಡಿಸೆಂಟ್ ಆಗಿರ್ಬೇಕು, ಓದಂಗಿದ್ರೆ ಮಾತ್ರ ಇಲ್ಲಿ ಬನ್ನಿ ಅಂತಾರಲ್ವಾ. ಓಕೆ. ಸೊ ಅವ್ರು ಮಾತಾಡ್ಬಾರ್ದು, ಅವ್ರು ಏನು ತಿನ್ಬಾರ್ದು. ಓಕೆ. ನೀವು ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಪಪ್ಸ್ ತಿನ್ನೋದು, ದಿಲ್ ಪಸಂದ್ ತಿನ್ನೋದು ಎಲ್ಲ ಮಾಡ್ಕೊಂಡು ನೀವು ಚಿಟ್ ಚಾಟ್ ಮಾಡ್ಕೊಂಡು ಪರ್ಸನಲ್ ಟಾಕ್ ಮಾಡ್ಕೊಂಡಿರ್ಬೋದಾ?
ಅಂದ್ರೆ ಅದೇ ಯಾರು ಲೈಬ್ರರಿದಲ್ಲಿ ಪವಿತ್ರನ ಪವಿತ್ರ ಅಂಡ್ ಟೀಮ್, ಓಕೆ. ಒಂದು ಟೀಮ್ ಇದೆ. ಆ ಟೀಮಲ್ಲಿ ರನ್ಯ ಇಲ್ಲ. ರನ್ಯಾ ಅವ್ರು ಡೀಸೆಂಟ್ ಬಿಡಿ, ಓಕೆ. ಅವ್ರು ಯಾರ ವಿಚಾರಕ್ಕೂ ಹೋಗಲ್ಲ ಹ್ಮ್ ರನ್ಯಾ ಅವರು. ಹ್ಮ್ ಸೊ ಆ ಮೂಮೆಂಟ್ ಅಲ್ಲಿ ಎಷ್ಟು ನೋಡೋದು ಇವ್ರು ಪ್ರತಿ ಸಲ ಬರೋದು. ಹ್ಮ್. ಸ್ಕೂಲ್ ಟೀಚರ್ ಕುತ್ಕೊಳ್ಳೋ ಜಾಗದಲ್ಲಿ ಪವಿತ್ರ ಕುತ್ಕೊಳ್ತಾಳೆ, ಓಕೆ. ಈ ಕಡೆ ಒಬ್ರು ವಾರ್ಡನ್ ಕುತ್ಕೊಳ್ಳೋ ಜಾಗದಲ್ಲಿ ಹೋಗಿ ಆ ಪ್ಲೇಸ್ ಅಲ್ಲಿ ಕುತ್ಕೊಳ್ತಾಳೆ. ಹ್ಮ್. ಇಲ್ಲಿ ಪೇಪರ್ ಓದ್ತಾ ಇರ್ತೀರಿ, ನಿಮ್ ಪರ್ಸನಲ್ ಚಿಟ್ ಚಾಟ್ ಮಾಡ್ತಾ ಇರ್ತೀರಾ, ಸುಬ್ಬಿ ವೈಯಕ್ತಿಕ ವಿಚಾರಗಳ ಬಗ್ಗೆ. ಹಾಗೆ ಹ್ಮ್. ಬೇರೆ ಆರೋಪಿಗಳು ಬಂದ್ರೆ ಮಾತಾಡ್ಬೇಡ್ರಿ ಅಂತ ಒದ್ದೋಡಿಸ್ತೀರಾ, ನೀವು Okay. ಕುತ್ಕೊಂಡ್ ಮಾಡ್ಬೋದಾ? ಹ್ಮ್. ಆ ಮೂಮೆಂಟ್ ಅಲ್ಲಿ ಹ್ಮ್. ರನ್ಯ ಗಟ್ಟಿ ಧ್ವನಿ ಎತ್ತಿದ್ರು, ಇಲ್ಲಿ ಓದ್ತಾ ಇದೀರಿ, ಹ್ಮ್. ಬೇರೆಯವ್ರು ಬಂದ್ರೆ ಡಿಸೆಂಟ್ ಆಗಿ ಕುತ್ಕೊಳ್ರಿ, ಸೈಲೆಂಟ್ ಆಗಿರಿ, ಹ್ಮ್. ಇಲ್ಲ ಹೊರಗಡೆ ಹೋಗಿ ಅಂತೀರಾ, ಇಲ್ಲಿ ಓಕೆ. ಕುತ್ಕೊಂಡು ನೀವು ಮಾಡ್ತಾ ಇರೋದು ಏನು? ಹ್ಮ್. ಇದು ಪಪ್ಸ್ ತಿನ್ನೋ ಜಾಗನ ಅಂತ ಹೇಳಿ ರನ್ಯಾ ರೈಸ್ ಮಾಡ್ತಾಳೆ ವಾಯ್ಸು. ಹ್ಮ್. ನಾನು ರೈಸ್ ಮಾಡ್ತೀನಿ, ಹ್ಮ್. ಅದು ದೊಡ್ಡದಾಗಿ ತಗೊಂಡ್ ಹೋಗುತ್ತೆ. ಆಮೇಲೆ ಇವಳು ಏನ್ ಮಾಡ್ತಾಳೆ, ಪವಿತ್ರದ ಒಂದ್ ಬುದ್ಧಿ ಏನಂದ್ರೆ, ಹ್ಮ್. ಅಲ್ಲಿ ಜಗಳ ಸ್ಟಾರ್ಟ್ ಆಗೋ ಅಷ್ಟ್ರಲ್ಲಿ ಅವಳ ಮೇಲೆ ಅವಳ ರೂಮ್ಗೆ ಹೋಗ್ಬಿಡ್ತಾಳೆ. ಎಸ್ಕೇಪ್ ಆಗೋದು. ಹ್ಮ್. ಅವಳ ಆ ಸ್ಪಾಟ್ ಅಲ್ಲೇ ಇರಲ್ಲ. ಹ್ಮ್. ಜಗಳ ಸ್ಟಾರ್ಟ್ ಆಗತ್ತೆ ಶುರು ಅಂದ್ರೆ ರೂಮ್ಗೆ ಹೋಗ್ಬಿಡ್ತಾಳೆ, ಅದು ಕೂಲ್ ಆಗೋವರೆಗೂ ಬರಲ್ಲ. ಹ್ಮ್. ಸೊ ಅದಾದ್ಮೇಲೆ ತ್ರಿಬಲ್ ಸ್ಟಾರ್ ಮೇಡಮ್ ಬರ್ತಾರೆ, ಬಂದು ಮಾತಾಡಿಸಿ ನಾನಿರೋಂಥ ಸಮಯದಲ್ಲಿ ಹಿಂಗೆಲ್ಲ ಆಯ್ತು ಅಂತಾರೆ, ಬಿಟ್ಬಿಡ್ರಿ ಹೋಗ್ಲಿ. ಆಗ ನಾನು ಪ್ರಶ್ನೆ ಮಾಡ್ತೀನಿ, ಹ್ಮ್. ಇವಳಿಗಿದೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಲ್ವಾ, ಎಲ್ಲಾರ್ನು ಪ್ರಶ್ನೆ ಮಾಡ್ತೀರಾ, ಎಲ್ಲಾರ್ನು ಬೆಳಿಗ್ಗೆ 6 ಗಂಟೆ ಯೋಗಾಗ್ ಬನ್ರಿ ಅಂತ ಬೈತೀರಾ, ಹ್ಮ್. ಅವಳನ್ನ ಯಾವ್ದಕ್ಕೂ ಕರೆಯೋದಿಲ್ಲ ಅಂತಂದ್ರೆ ಅವಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು, VVIP ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿದಾರ. ಹ್ಮ್. ಹೊರಗಡೆ ನೋಡಿದ್ರೆ ಊಟಕ್ಕೆ ಹಲಿತಾ ಇದಾರೆ ಪವಿತ್ರ ಅಂತಾರೆ, ಇಲ್ಲಿ ನೋಡಿದ್ರೆ ಆರಾಮಾಗಿ ಸ್ಟಾಫ್ ಬರೋ ಊಟ ತಿಂತಾರೆ, ಒಬ್ಬಟ್ಟು ತಿಂತಾರೆ, ಪಪ್ಸ್ ತಿಂತಾರೆ, ಹ್ಮ್. ಆರಾಮಾಗಿ ರೆಡಿ ಆಗಿ ಫ್ಯಾಷನ್ ಶೋ ಹೆಂಗೆ ಸುತ್ತಾಡ್ಕೊಂಡು ಇರ್ತಾರೆ. ಅಲ್ಲ, ಒಂದ್ ಪ್ರಶ್ನೆ ಏನಂದ್ರೆ, ಈಗ ಹೊರಗಡೆ ಫುಡ್ ಲಿಮಿಟೆಡ್ ಅಂದ್ರೆ ಇಷ್ಟು ಕೊಡ್ಬೋದು, ಈ ದಿನ ಕೊಡ್ಬೋದು ಅಂತ ಏನೋ ಇರುತ್ತೆ ರೂಲ್ಸ್, ಗೊತ್ತಿಲ್ಲ ನನ್ಗೆ. ಹ್ಮ್. ಸೊ ಹೊರಗಡೆ ಫುಡ್ ಅಷ್ಟು ಅಲೋ ಇದೆಯಾ ಕಾಮನ್ ಆಗಿ ಹೇಳೋದ್ರೆ? ಇಲ್ಲ, ಫಸ್ಟ್ ಇತ್ತಂತೆಪ್ಪ. ಹ್ಮ್. ತಿರ್ತಾ ಲೈಕ್ ದರ್ಶನ್ ಅವ್ರದ್ದು ಫಸ್ಟ್ ಸಲ ಜೈಲ್ಗೆ ಹೋಗಿದ್ರಲ್ಲ, ಹೌದು. ಆ ಹ್ಮ್. ಮೂಮೆಂಟ್ ಅಲ್ಲಿ ಊಟ ಎಲ್ಲ ಬಿಡ್ತಾ ಇದ್ರಂತೆ. ಹ್ಮ್. ಇವ್ರದ್ದು ಸೆಕೆಂಡ್ ಟೈಮ್ ಏನ್ ಅರೆಸ್ಟ್ ಆಗಿ ಹೋದ್ರು, ಆಗ ಔಟ್ಸೈಡ್ ಫುಡ್ ಸ್ಟಾಪ್ ಮಾಡಿದ್ದಾರೆ ಅಂತೆ. ಹ್ಮ್. ಅಂಡ್ ಫ್ರೂಟ್ಸ್ ಕೂಡ ಅಷ್ಟು ಬಿಡಲ್ಲ, ಎಂತದೂ ಬಿಡೋದಿಲ್ಲ. ಹ್ಮ್. ಬಟ್ ಇವ್ರಿಗೆ ಈ ಸ್ಟಾಫ್ಸ್ 3 ಟೈಮ್ ಶಿಫ್ಟ್ ವೈಸ್ ಬರ್ತಾರಲ್ವಾ ಓಕೆ. ಡ್ಯೂಟಿಗೆ, ಅವ್ರೇನ್ ಮಾಡ್ತಾರೆ, ಅವ್ರಿಗಂತ ಬಾಕ್ಸ್ ತರ್ತಾರೆ, ಹ್ಮ್. ಬಟ್ ಅವ್ರಿಗಂತ ತರಲ್ಲ, ಅಲ್ಲಿರೋರ್ ಕೊಡೋದು ತರೋದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ಕೊಡೋದು. ಓಕೆ. ಅಷ್ಟೇ. ಹ್ಮ್. ಆಯ್ತಾ, ಅಲ್ಲಿರೋರ್ ಕೊಡೋದು, ಅವ್ರಂತೂ ತಿನ್ನೋದಿಲ್ಲ. ಹ್ಮ್. ಅವ್ರಿಗೆ ಯಾರ್ಯಾರು ಬೇಕೋ ಬಾಕ್ಸ್ ಶಿಫ್ಟ್ ವೈಸ್ ಶಿಫ್ಟ್ ಆಗುತ್ತೆ. ಹ್ಮ್. ಅಂಡ್ ಸ್ಟಾಫ್ ಊಟ ಏನ್ ಬರುತ್ತೆ, ಅಟ್ಸ್ ವೆರಿ ಗುಡ್ ಫುಡ್, ಹ್ಮ್. ತುಂಬಾ ಚೆನ್ನಾಗಿರುವಂತ ಫುಡ್, ಒಳ್ಳೆ ಫುಡ್. ಸೊ ಅದನ್ನ ಅವಳಿಗೆ ಕಳಿಸ್ತಾರೆ. ಓಕೆ. ಯಾವುದೇ ತರ ಅವಳಿಗೆ ಜೈಲಿನ ಒಂದು ಆರೋಪಿಗಳಿಗೆ ಸಿಗುವಂತ ಇದು ಅದು ಅವಳು ಅನುಭವಿಸ್ತಾ ಇಲ್ಲ, ಹ್ಮ್. ಹ್ಮ್. ಆರಾಮಾಗಿದ್ದಾಳೆ. ಓಕೆ. ಆರಾಮಾಗಿ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು, ಹ್ಮ್. ನಮ್ಗೆ ಅಲ್ಲಿ ಒಂದು ಇದ್ದಷ್ಟು ಆ 3 ಮಂತ್ಸ್ನು ನಾನು ಮುಖಕ್ಕೊಂದು ಸೋಪುನು ಹಾಕಿಲ್ಲ. ಹ್ಮ್. ಇದ್ದಷ್ಟು ಆ ವಾಟರು ಅಷ್ಟೇ, ಕ್ಲೀನ್ಲಿನೆಸ್ ಇಲ್ಲ, ಹ್ಮ್. ಎಂತದೂ ಇಲ್ಲ. ಹ್ಮ್. ಯಾವಾಗ ಹೋಗ್ತಿರೋ ಅಂತ ಅಂದ್ಬಿಟ್ಟು ನಮ್ಮ ಪಾಡ್ ನಾವಿದ್ರಿ, ನಮ್ಮ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಳ್ಳೋದು ಏನು ಇಲ್ವಲ್ಲ, ನಾವ್ ಹೆಂಗಿರ್ತೀರಿ ಅಂತ ಹೇಳಿ. ಹೌದು. ಸೊ ಅವಳಿಗೆ ಎಲ್ಲಾನು ಸಿಗ್ತಾ ಇತ್ತು, ಪರ್ಫ್ಯೂಮ್ ಇತ್ತು, ಹ್ಮ್. ಮೇಕಪ್ ಸೆಟ್ ಇತ್ತು. ಇವಾಗ ಮೇಕಪ್ ಸೆಟ್ ಇಲ್ಲ ಸುಳ್ಳು ಹೇಳಿದ್ರು ಸಂಧ್ಯಾ ಪವಿತ್ರ ಅವ್ರಂತ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ರಿಪೋರ್ಟ್ ಮಾಡಿದಾರಲ್ಲ, ಹ್ಮ್. ಪ್ರೆಸ್ ನೋಟ್ ಬಿಟ್ಟಿದಾರಲ್ಲ. ಹ್ಮ್. 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 ಹಾಗಾದ್ರೆ ಅವಳ ಲಿಪ್ಸ್ಗೆ ಆಗ್ತಾ ಇದ್ದಿದ್ದೇನು, ಹ್ಮ್. ಪೇಂಟ್ ಆಗ್ತಾ ಇದ್ರಾ, ಲಿಪ್ಸ್ಟಿಕ್ ಅಲ್ವಾ, ಹ್ಮ್. ಪರ್ಫ್ಯೂಮ್ ಏನ್ ಆಗ್ತಾ ಇದ್ದಿದ್ದು, ಹ್ಮ್. ಯಾರು ತಂಗ್ ಕೊಡ್ತಾ ಇದ್ರು ಅಂದ್ರೆ ಅವ್ರ ಬಾಡಿದಲ್ಲೇ ಪರ್ಫ್ಯೂಮ್ ಬಂದ್ಬಿಟ್ಟಿರುತ್ತಾ. ಸೊ ಇಟ್ಸ್ ಆಲ್ ಡ್ರಾಮಾ, ಏನೋ ಹ್ಮ್. ಒಂದ್ ಕೊಡ್ಬೇಕು ಸುದ್ದಿ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಹ್ಮ್. ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ದರ್ಶನ್ ಅವ್ರದ್ದು ಏನು ಒಬ್ಬ ರೌಡಿ ಶೀಟರ್ ಜೊತೆ ಸಿಗರೇಟ್ ಸೇರ್ತಾ ಟೀ ಕುಡಿತಾ ಇದ್ರು, ಆ ಮ್ಯಾಟರ್ ಆದ್ರೂ ಕೂಡ ಇನ್ನೂ ಚೇಂಜ್ ಆಗಿಲ್ಲ ಪರಪ್ಪನ ಅಗ್ರಹಾರ. ಅದು ಜಸ್ಟ್ ಒಂದ್ ಕಪ್ ಲೀಕ್ ಆಗಿದ್ದಲ್ವಾ, ಹೌದು. ಅಂತ ಕಪ್ಸ್ ಇಲ್ಲಿ ಎಷ್ಟೊಂದ್ ಇದಾವೆ. ಓಕೆ. ಸೊ ಬೇರೆ ತರನೇ ಅಂತ ಇದೆ. ಕಪ್ಸ್ ಇಲ್ಲಿ ವುಮೆನ್ ಬ್ಯಾರಕಲ್ಲೂ ಸಹ ಇದಾವೆ ಕಪ್ಸ್. ಓಕೆ. ಏನ್ ಡಿಫ್ರೆನ್ಸ್ ಇದೆ, ಅಲ್ಲಿ ಕುತ್ಕೊಂಡು ಒಂದ್ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಹ್ಮ್. ಇದ್ರು, ಇಲ್ಲೂ ಚೇರ್ಗಳ ಮೇಲೆ ಕೂರಿಸ್ಕೊಳ್ತಾರೆ ಅವಳನ್ನ. ಹ್ಮ್. ಅದು ಹೊರಗಡೆ ಬಂದಿಲ್ಲ. ಬಟ್ ಹೌದು. ಅಲ್ಲಿ ಮೆನ್ಸ್ ಬ್ಯಾರಕ್ ಅಲ್ಲಿ ಈಗ್ಲೂ ಫೋನ್ ಫೆಸಿಲಿಟಿ ಇದೆ ಅಂತೆ, ಹ್ಮ್. ಫೋನ್ಸ್ ಈಗ್ಲೂ ಇರುತ್ತಂತೆ, ಅಲ್ಲಿ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅಂತಾರೆ. ಬಿಕಾಸ್ ಅಲ್ಲೇ ತಿರ್ಗ್ಸ್ ಪೊಲೀಸ್ ಸಿಬ್ಬಂದಿಗಳು ಹಾಕಿ ರುಬ್ಬಿ ಬಿಸಾಕ್ತಾರ ಹ್ಮ್. ಅನ್ನೋದು ಗೊತ್ತಿದೆ. ಹ್ಮ್. ಬಟ್ ಇಲ್ಲಿ ಫೋಟೋ ಹಿಡ್ದಿ ನಾವು ಹಾಕಕ್ಕಿಲ್ವಲ್ಲ ಫೋನು. ಫೋನ್ ಇಲ್ಲ. ಫೋನ್ ಇದ್ದಿದ್ರೆ ನಾನ್ ಡೆಫಿನೆಟ್ಲಿ ಬಿಡ್ತಾ ಇದ್ನ. ಓಕೆ. ಅಲ್ಲ, ಬೇರೆಯವ್ರಿಗೂ ಈಗ ಅಲೋ ಇಲ್ಲ ಅಂತಾರ? ಯಾರಿಗೂ ಇಲ್ಲ, ಹ್ಮ್. ಅಲ್ಲಿನ ಸಿಬ್ಬಂದಿಗಳು ತಗೊಂಡ್ಬರ್ತಾರೆ ಫೋನ್. ಹ್ಮ್. ಅಲ್ಲಿ ಕೆಲಸ ಮಾಡುವಂತ ಜೈಲಿನ ಸಿಬ್ಬಂದಿಗಳ ಹತ್ರ ಫೋನ್ ಇರುತ್ತೆ. ಬಿಕಾಸ್ ನಾನು ಒಂದ್ 2-3 ಸಲ ಪವಿತ್ರ ಗೌಡ ಕೈಲಿ ನೋಡಿದ್ನಲ್ಲ ಫೋನು, ಓಕೆ. ಆ ವುಮೆನ್ಸ್ ಫೋನ್ ಡೇ ಯೂಸ್ ಟೈಮ್ ಅಲ್ಲಿ. ಮಾಡ್ತಾ ಇರ್ತಾರೆ. ವುಮೆನ್ಸ್ ಡೇ ದಿವಸ ಅವಾಗೂ ಪ್ರಶ್ನೆ ಮಾಡಿದ್ನಲ್ಲ, ಹೆಂಗ್ ಅವಳ ಕೈಲಿ ಫೋನ್ ಇದೆ ಅಂತ. ಹ್ಮ್. ಆಗ ಅದು ವಿಡಿಯೋ ಮಾಡಕ್ ಕೊಟ್ಟಿದ್ದು ಅಂತ. ವಿಡಿಯೋ ಮಾಡಕ್ಕೆ ಸಿಬ್ಬಂದಿಗಳು ಮಾಡ್ಲಿ, ಹೌದು. ಯಾಕೆ ಇವಳು ಮಾಡ್ಬೇಕು? ಹ್ಮ್. ಆ ವಿಚಾರದಲ್ಲಿ 1-2 ಟೈಮ್ಸ್ ಫೋನ್ ನೋಡಿದಾಗ ಜಗಳ ಮಾಡಿದ್ದೀನಿ. ಹ್ಮ್. ಅದಾದ್ಮೇಲೆ ನನ್ ಮೇಲೆ ಕಣ್ಣಿಡೋದ್ ಶುರು ಮಾಡಿದ್ರು, ಏನೋ ಇಲ್ಲಿ ತಿಳ್ಕೊಳಕ್ಕೆ ಬಂದಿದ್ದಾಳೆ ಬೇಕಂತ. ಹ್ಮ್. ನನ್ ಹ್ಮ್. ಮುಂದೆ ಏನೂ ಮಾಡ್ತಾ ಇರ್ಲಿಲ್ಲ, ಅಲರ್ಟ್ ಆಗೋರು. ಹ್ಮ್. ಬಟ್ ನನ್ ಪಾಡ್ ನಾನು ಇರ್ತಾ ಇದ್ದೆ. ನನ್ಗೆ ಅತಿ ಹೆಚ್ಚು ಜನ ಕೌನ್ಸಿಲಿಂಗ್ ಕೊಟ್ಕೊಂಡು, ಹ್ಮ್. ಜೀವನ ಏನು ಅಂತ ಹೇಳ್ಕೊಂಡು ಕೇಳಿಬೇಕಂದ್ರೆ ಜೈಲಿಂದ ಬಿಡುಗಡೆ ಆಗಿರೋರ್ನ ಕೇಳಿ, ಪ್ರತಿಯೊಬ್ರು ಕೇಳಿ ಹ್ಮ್. ಹೇಳ್ತಾರೆ. ಈಗ ಏನ್ ಕಾಲ್ ರೆಕಾರ್ಡ್ಸ್ ಆಗ್ತಾ ಇದೀನಲ್ಲ, ಹೌದು. ಅವರೆಲ್ಲ ಅಲ್ಲಿಂದ ರಿಲೀಸ್ ಆಗಿರೋರೇ ಹೇಳೋದು. ಓಕೆ. ಅದೇ ಕಾಲ್ ರೆಕಾರ್ಡ್ ಬಗ್ಗೆ ಕೇಳ್ಬೇಕಂತಿದ್ದೆ. ಸೊ ಕಾಲ್ ರೆಕಾರ್ಡ್ ವೈರಲ್ ಆಗ್ತಿದೆ. ಏನಂತಂದ್ರೆ ಅಲ್ಲಿನ ನಿಮ್ ಜೊತೆ ಅಂದ್ರೆ ಆರೋಪಿತರಾಗಿ ಒಳಗೋದವ್ರೆ, ಸೊ ನೆಕ್ಸ್ಟ್ ನೀವು ಬಂದ್ಮೇಲೆ ಇಲ್ಲೆಲ್ಲ ಮಾತಾಡಿದ್ಮೇಲೆ ಹೇಳ್ತಿದ್ದಾರೆ,
ಸೊ ಇಲ್ಲಿ ಮುಂಚೆ ತರ ಇಲ್ಲ, ಎಲ್ಲ ಚೇಂಜಸ್ ಮಾಡ್ತೀರಾ, ಅಲರ್ಟ್ ಆಗಿದ್ದಾರೆ, ನಮ್ಗೆ ಸೊಳ್ಳೆ ಪರದೆ ಕೊಡ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಸೊ ಇದೇನಂತ ಏನ್ ಯಾಕೆ ಈ ತರ? ರೀಸೆಂಟ್ ಆಗಿ ಒಂದು ಆಡಿಯೋ ವೈರಲ್ ಮಾಡಿದ್ನಲ್ಲ, ಆ ಹುಡುಗಿ ಹೆಣ್ಮಗ್ಳು ಅಲ್ಲಿದ್ದವಳೆ. ಹ್ಮ್. ಅಂದ್ರೆ ನಾನಿದ್ದೋಗು ಬಂದಿದ್ಲು, ನಾನ್ ಬಂದಾದ್ಮೇಲೆನೂ ಹೋಗಿ ಬಂದಿದಾರಂತೇನೋ ವಾರೆಂಟ್ ಆಗಿದೆ ಅಂತ ಹೇಳಿ. ಆಗ ಇಡೀ ಜೈಲಲ್ಲಿ ಮಾತಾಡ್ತಾ ಇದ್ರಂತೆ. ಯಾವಾಗ ಇದು ಮೀಡಿಯಾ ಫುಲ್ ಸುದ್ದಿ ಆಯ್ತಲ್ಲ, NCR ಆಗಿದ್ದ ದಿವಸ ಮಾತಾಡ್ತಾ ಇದ್ದಿದ್ದು. ಎಲ್ಲಾರ ಹತ್ರ ಸೊಳ್ಳೆ ಪರ್ದ ತಗೊಂಡ್ಬಿಟ್ಟು, ಬಿಕಾಸ್ ಅಲ್ಲಿ ಲೆಸ್ಬಿಯನ್ಸ್ ಕಾಟ ಜಾಸ್ತಿ ಇದೆ ಅಂತ ಹೇಳಿದಕ್ಕೆ ಸೊಳ್ಳೆ ಪರ್ದ ಎಲ್ಲ ತಗೊಂಡು ಎಲ್ಲಾರ್ಗು ಬೆದರ್ಸಿದ್ದಂಥದ್ದು. ಯಾರು ಮಾತಾಡ್ಬಾರ್ದು, ಮತ್ತೆ ಎಲ್ಲೆಲ್ಲಿ ಕುತ್ಕೊಂಡು ಹೆಂಗ್ ಕಂಪ್ಲೇಂಟ್ ಬರೆದ್ರು, ಏನೇನ್ ಹೇಳಿ ಬರೆದ್ರು, ಎಲ್ಲಾನು ಪ್ರಿಪೇರ್ ಹೆಂಗ್ ಮಾಡಿದ್ರು ಅಂತ ಹೆಣ್ಮಗ್ಳು ಹೇಳಿದ್ಲು. ಯಾಕೆ ಹೇಳಿದ್ಲು ಅಂದ್ರೆ, ನಾನ್ ಫೈಟ್ ಮಾಡ್ತೀನಿ ಅನ್ನೋದು ಗೊತ್ತಿದೆ. ಅಂಡ್ ಕೆಲವೊಂದಷ್ಟು ಆಡಿಯೋಸ್ ಅಲ್ಲಿ ಅವ್ರು ಯಾಕೆ ಹೇಳಿಲ್ಲ, ಇವಾಗ ಮಾತ್ರ ಹೇಳ್ತಾ ಇದಾರೆ ಅಂದ್ರೆ ಭಯ ಇರುತ್ತೆ. ನೆಕ್ಸ್ಟ್ ಏನೋ ಒಂದು ಪ್ರಕರಣದಲ್ಲಿ ಒಳಕ್ ಹೋಗ್ತಾರೆ, ಮತ್ತೆ ನೀನ್ ಹಿಂಗ್ ಮಾಡ್ದೆ ಅಲ್ಲ ಅಂತ ಹೊಡಿತಾರೆ. ಅಲ್ಲಿ ಹೊಡೆದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿ ಏನ್ ರಿಪೋರ್ಟ್ ಕೊಡ್ತಾರೆ ಅದೇ ಫೈನಲ್ ರಿಪೋರ್ಟ್ ಆಗಿರುತ್ತೆ. ಬದುಕಿದ್ರ ಮನೆಗ್ ಬರ್ತಾರೆ, ಸತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಡೆಡ್ ಬಾಡಿ ಕಲೆಕ್ಟ್ ಮಾಡ್ಕೊಳಕ್ಕೆ ಪೇರೆಂಟ್ಸ್ ಹೋಗ್ಬೇಕು. ಇಷ್ಟೇ ನಡೆಯೋದಲ್ಲಿ. ಅಲ್ಲಿ ಒಳಗಡೆ ಏನಾಗತ್ತಂತ ಯಾರಿಗ್ ಗೊತ್ತು? ಅಲ್ಲಿ ಒಬ್ರು ಹೊಡೆದು ಸಾಯಿಸ್ಬಿಟ್ರೇನು ಸಹ ಆ ರೆಕಾರ್ಡ್ ಅಲ್ಲೇ ಒಳಗೆ ಮುಚ್ಚಾಕ್ತಾರೆ. ಈಗ ನಾನೇ ಒಂದು ಪಾರದರ್ಶಕವಾಗಿ ನಾನೇ ಒಂದು ಹೈ ವಿಟ್ನೆಸ್. ನಾನು ಹೇಳ್ತಿರೋದು ಪ್ರತಿಯೊಂದು ಸತ್ಯ, ಸುಳ್ಳಿರಕ್ ಚಾನ್ಸೇ ಇಲ್ಲ. ಅದನ್ನ ಸುಳ್ಳು ಅಂತ ನೀವು ಹೋಗಿ NCR ಮಾಡಿ ಪ್ರೆಸ್ ನೋಟ್ ಕೊಡ್ತೀರಾ ಅಂದ್ರೆ ಶೇಮ್ ಆನ್ ದೆಮ್. ಸೀರಿಯಸ್ಲಿ ಶೇಮ್ ಆನ್ ದೆಮ್. ಸತ್ಯನ ಸತ್ಯ ಅಂತ ಒಪ್ಕೊಳ್ಳುವಂತ ತಾಕತ್ ಅವ್ರಿಗಿಲ್ಲ ಅಂದ್ರೆ ಸತ್ಯ ಅದು ಅಂತ ಹೇಳುವಂತ ಧೈರ್ಯ ತಾಕತ್ ನನಗಿದೆ. ಆ ಕಾನೂನು ಹೋರಾಟ ಫೇಸ್ ಮಾಡಕ್ಕೂ ಇದೆ. ಬಟ್ ಎಲ್ಲ ಹೆಣ್ಮಕ್ಳಿಗೂ ಅದಿರೋದಿಲ್ಲ. ಅಕ್ಕ ನೀವು ರೆಕಾರ್ಡ್ ಮಾಡಿ ಹಾಕೊಳ್ಳಿ ಅಂತಾನೆ ಹೇಳ್ತಾರಲ್ವಾ, ಹೋಗಿ ಬಂದಿರೋರು ಹೇಳ್ತಾರೆ. ಅಂಡ್ ಇನ್ನ ಒಂದ್ 2 ವರ್ಷಕ್ಕೆ ಮುಂಚೆ ಇರೋರು ಸಹ ಕಾಲ್ ಮಾಡಿದ್ದಾರೆ, ಅಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ ಇವಳು ಹೋದ್ಮೇಲೆನೆ ಯಾವ್ಯಾವ ತರ ಎಲ್ಲಾನು ಹೇಳ್ಕೊಂಡಿದ್ದಾರೆ. ನೀವು ಮಾತಾಡ್ತಾ ಇದೀರಾ, ಫಸ್ಟ್ ಮಹಿಳೆ ನೀವು ಮಾತಾಡ್ತಾ ಇರೋದು ಪರಪ್ನಗರ ಜೈಲ್ ಬಗ್ಗೆ ಮಾತಾಡಿ, ನಮ್ ಸಪೋರ್ಟ್ ಇದೆ, ಎಲ್ ಬೇಕಂದ್ರೂ ಕರೀರಿ. ಸೊ ತನಿಖೆ ಸ್ಟಾರ್ಟ್ ಮಾಡ್ಲಿ. ಏನ್ ನನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ, ಡೆಫಿನೆಟ್ಲಿ ಅವ್ರನ್ನೆಲ್ಲ ಕರೆಸಿ ಅಲೋಕ್ ಕುಮಾರ್ ಸರ್ ಮುಂದೆ ನಿಲ್ಸೋಣ. ಸ್ವಲ್ಪ ಬದಲಾವಣೆ ಆಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.